ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ವಿಶೇಷ ಕ್ರೀಡಾ ವರದಿಗೆ ಸ್ವಾಗತ. ಇಂದು ನಾವು ಚರ್ಚಿಸಲಿರುವುದು ಕೇವಲ ಒಂದು ಸಾಮಾನ್ಯ ಆಟದ ಬಗ್ಗೆ ಅಲ್ಲ, ಬದಲಾಗಿ ಜಗತ್ತಿನ ಅತ್ಯುನ್ನತ ಮಿದುಳುಗಳ ನಡುವೆ ನಡೆಯಲಿರುವ ಒಂದು ಬೃಹತ್ ಮಹಾಯುದ್ಧದ ಬಗ್ಗೆ. ಕ್ರೀಡಾ ಜಗತ್ತಿನ ಗಮನವೆಲ್ಲೀಗ ಈ ಪ್ರತಿಷ್ಠಿತ ನಾರ್ವೆ ಚೆಸ್ ಪಂದ್ಯಾವಳಿಯ ಮೇಲಿದೆ. ಇಲ್ಲಿನ ಪ್ರಾಬಲ್ಯಕ್ಕಾಗಿ ನಡೆಯುವ ಕಾದಾಟ ಹೇಗಿರಲಿದೆ ಎಂಬುದರ ಸಂಪೂರ್ಣ ಚಿತ್ರಣವನ್ನು ಈ ವರದಿಯಲ್ಲಿ ನೋಡೋಣ. ಸಾಮಾನ್ಯವಾಗಿ ಗ್ರಂಥಾಲಯ ಅಂದ್ರೆ ಹೇಗಿರುತ್ತೆ? ಸಂಪೂರ್ಣ ಮೌನ, ಶಾಂತ ವಾತಾವರಣ ಅಲ್ವಾ? ಆದ್ರೆ ನಾರ್ವೆಯ ಡೀಚ್ಮನ್ ಜೊರ್ವಿಕಾ ಸಾರ್ವಜನಿಕ ಗ್ರಂಥಾಲಯದ ಕಥೆ ಈಗ ಸಂಪೂರ್ಣ ಬದಲಾಗ್ಲಿದೆ. ಮುಂದಿನ 2 ವಾರಗಳ ಕಾಲ ಈ ಅತಿ ಶಾಂತ ತಾಣ ಅತ್ಯಂತ ಉಗ್ರವಾದ ಮತ್ತು ಬಿರುಸಿನ ಚೆಸ್ ಯುದ್ಧಭೂಮಿಯಾಗಿ ರೂಪಾಂತರಗೊಳ್ಳಲಿದೆ. ಪುಸ್ತಕಗಳ ನಡುವೆ ವಿಶ್ವದ ದಿಗ್ಗಜರು ತಮ್ಮ ಮಿದುಳಿನ ಕಸರತ್ತು ನಡೆಸಲಿದ್ದಾರೆ. ಈ ವಿರೋಧಾಭಾಸವೇ ನಿಜಕ್ಕೂ ಒಂದು ಅದ್ಭುತ ರೋಮಾಂಚನ. ಈಗ ಮೊದಲಿಗೆ ಈ ಟೂರ್ನಿಯ ಅತಿ ದೊಡ್ಡ ಹೈ ವೋಲ್ಟೇಜ್ ಪೈಪೋಟಿಯ ಬಗ್ಗೆ ನೋಡೋಣ. ಅದೇ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಗುಕೇಶ್ ನಡುವಿನ ಜಿದ್ದಾಜಿದ್ದಿನ ಕಾದಾಟ. ಹಿಂದೆ ಇದೇ ಸ್ಟ್ಯಾವೆಂಜರ್ನಲ್ಲಿ ನಡೆದಿದ್ದ ಒಂದು ಘಟನೆ ನೆನ್ಪಿದ್ಯಾ? ವಿಶ್ವ ಚೆಸ್ ಐಕಾನ್ ಮ್ಯಾಗ್ನಸ್ ಕಾರ್ಲ್ಸನ್ ನಮ್ಮ ಭಾರತದ ಪ್ರಸ್ತುತ ವಿಶ್ವ ಚಾಂಪಿಯನ್ ಗುಕೇಶ್ ಎದುರು ಕ್ಲಾಸಿಕಲ್ ಮಾದರಿಯಲ್ಲಿ ತಮ್ಮ ಮೊದಲ ಸೋಲನ್ನು ಅನುಭವಿಸಿದ್ರು. ಆ ಸೋಲಿನ ಹತಾಶೆ ಎಷ್ಟಿತ್ತಂದ್ರೆ ಕಾರ್ಲ್ಸನ್ ಕೋಪದಿಂದ ಟೇಬಲ್ ಮೇಲೆ ಜೋರಾಗಿ ಗುದ್ದಿದ್ರು. ಹೌದು, ಅಕ್ಷರಶಃ ಟೇಬಲ್ ಗುದ್ದಿದ್ರು. ಆ ಭಾವನಾತ್ಮಕ ಕ್ಷಣ, ಆ ಹತಾಶೆ ಮತ್ತು ಸೇಡಿನ ಕಿಚ್ಚು ಈಗ ಮತ್ತೆ ಈ ಟೂರ್ನಿಯಲ್ಲಿ ಸ್ಫೋಟಗೊಳ್ಳಲಿದೆಯಾ ಅನ್ನೋದೇ ಈಗಿರುವ ಅತಿ ದೊಡ್ಡ ಕುತೂಹಲ. ಈ ಬಾರಿಯ ಪುರುಷರ ಓಪನ್ ವಿಭಾಗದ ಆಟಗಾರರ ಪಟ್ಟಿಯನ್ನೊಮ್ಮೆ ಗಮನಿಸೋಣ. ಇದು ಅಂತಿಂತಹ ಪಟ್ಟಿಯಲ್ಲ. ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಗುಕೇಶ್ ಜೊತೆಗೆ ನಮ್ಮ ಹೆಮ್ಮೆಯ ಪ್ರಜ್ಞಾನಂದ, ಜರ್ಮನಿಯ ವಿನ್ಸೆಂಟ್ ಕೀಮಾ, ಅಮೆರಿಕಾದ ವೆಸ್ಲಿ ಸೋ ಮತ್ತು ಫ್ರಾನ್ಸ್ನ ಅಲಿರೇಜಾ ಫಿರೋಜಾ ಅಖಾಡದಲ್ಲಿದ್ದಾರೆ. ಇದೊಂದು ಡಬಲ್ ರೌಂಡ್ ರಾಬಿನ್ ಪಂದ್ಯಾವಳಿ. ಅಂದರೆ ಪ್ರತಿಯೊಬ್ಬ ಆಟಗಾರನೂ ಪರಸ್ಪರ 2 ಬಾರಿ ಮುಖಾಮುಖಿಯಾಗಲಿದ್ದಾರೆ. ಇದು ಅಕ್ಷರಶಃ ಬೆಂಕಿ ಬಿರುಗಾಳಿಯ ಮುಖಾಮುಖಿ. ಪುರುಷರ ವಿಭಾಗದ ಕಾದಾಟದಷ್ಟೇ ತೀವ್ರವಾದ ಮಹಿಳಾ ಯುದ್ಧಭೂಮಿಯ ಕಡೆಗೆ ಈಗ ನಮ್ಮ ಗಮನ ಹರಿಸೋಣ. ಇಲ್ಲಿ ಸಮಾನತೆ ಮತ್ತು ಪ್ರಾಬಲ್ಯದ ನೈಜ ಹೋರಾಟ ನಡೆಯಲಿದೆ. ಇಲ್ಲೊಂದು ಅತ್ಯಂತ ಅದ್ಭುತವಾದ ಮತ್ತು ಐತಿಹಾಸಿಕವಾದ ವಿಚಾರವನ್ನು ನಾವು ಗಮನಿಸಲೇಬೇಕು. ಕ್ರೀಡಾ ಲೋಕದಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಅದೇನಪ್ಪಾ ಅಂದ್ರೆ, ಈ ನಾರ್ವೆ ಚೆಸ್ ಟೂರ್ನಮೆಂಟ್ಲಿಯಲ್ಲಿ ಪುರುಷರ ಓಪನ್ ವಿಭಾಗಕ್ಕೆ ಎಷ್ಟು ಬಹುಮಾನದ ಮೊತ್ತವಿದೆಯೋ, ಮಹಿಳಾ ವಿಭಾಗಕ್ಕೂ ನಿಖರವಾಗಿ ಅಷ್ಟೇ ಮೊತ್ತದ ಬಹುಮಾನವನ್ನು ನಿಗದಿಪಡಿಸಲಾಗಿದೆ. ಹೌದು, ಸಂಪೂರ್ಣ ಸಮಾನತೆ. ಇದು ನಿಜಕ್ಕೂ ಒಂದು ಅತ್ಯುತ್ತಮವಾದ ಶ್ಲಾಘನೀಯ ಹೆಜ್ಜೆ ಅಲ್ವಾ? ಇನ್ನು ಮಹಿಳಾ ವಿಭಾಗದ ಈ ಸ್ಟಾರ್ ಆಟಗಾರ್ತಿಯರ ಲೈನಪ್ ನೋಡಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನುತ್ತದೆ. ಚೀನಾದ ಹಾಲಿ ವಿಶ್ವ ಚಾಂಪಿಯನ್ ಜು ವೆನ್ಜುನ್ ಅವರಿಗೆ ಇಲ್ಲಿ ಬಿರುಸಿನ ಪೈಪೋಟಿ ಕಾದಿದೆ. ಅವರಿಗೆ ಸವಾಲೊಡ್ಡಲು ಅವರದೇ ದೇಶದ ಝೂ ಜೀನರ್, ನಮ್ಮ ಭಾರತದ ಖ್ಯಾತ ಆಟಗಾರ್ತಿಯರಾದ ಕುನ್ನೇರು ಹಂಪಿ ಮತ್ತು ಯುವ ಪ್ರತಿಭೆ ದಿವ್ಯಾ ದೇಶಮುಖ್, ಉಕ್ರೇನ್ನ ಅನ್ನಾ ಮುಜಿಚುಕ್ ಹಾಗೂ ಕಜಾಕಿಸ್ತಾನ್ನ ಬಿಬಿಸಾರಾ ಅಸ್ಸಬಯಾವ ಅವರಂತಹ ಘಟಾನುಘಟಿಗಳು ಸಣಸಾಡಲಿದ್ದಾರೆ. ಈಗ ಈ ಟೂರ್ನಿಯ ಅತಿ ರೋಚಕ ಭಾಗಕ್ಕೆ ಬರೋಣ. ಅದೇ ಸಡನ್ ಡೆತ್, ಅಂದ್ರೆ ಅರ್ಮಗಿಡಾನ್ ನಿಯಮ. ಪಂದ್ಯಾವಳಿಯ ಅತಿ ದೊಡ್ಡ ಟ್ವಿಸ್ಟ್ ಇರೋದೇ ಇಲ್ಲಿ. ಸಾಮಾನ್ಯವಾಗಿ ಚೆಸ್ನಲ್ಲಿ ಪಂದ್ಯ ಡ್ರಾ ಆದಾಗ ಸ್ವಲ್ಪ ನಿರಾಸೆ ಆಗುತ್ತೆ. ಆದ್ರೆ ಇಲ್ಲಿ ಹಾಗಾಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಕ್ಲಾಸಿಕಲ್ ಪಂದ್ಯ ಡ್ರಾದಲ್ಲಿ ಕೊನೆಗೊಂಡ್ರೆ ವಿಜೇತರನ್ನು ನಿರ್ಧರಿಸಲು ತಕ್ಷಣವೇ ಅರ್ಮಗೆಡಾನ್ ಎಂಬ ಕಡ್ಡಾಯ ಟೈಬ್ರೇಕರ್ ಪಂದ್ಯ ಶುರುವಾಗುತ್ತದೆ. ಇದೊಂದು ರೀತಿಯಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ. ಅಂದ್ರೆ ಯಾವುದೇ ಪಂದ್ಯವೂ ಫಲಿತಾಂಶವಿಲ್ಲದೆ ಅಂತ್ಯಗೊಳ್ಳುವುದಿಲ್ಲ. ಪ್ರತಿಯೊಂದು ಪಂದ್ಯಕ್ಕೂ ಒಬ್ಬ ವಿಜೇತ ಇರಲೇಬೇಕು. ಇದು ರೋಚಕತೆಯ ಗ್ರಾಫನ್ನು ಏಕಾಏಕಿ ಮೇಲಕ್ಕೆ ಕೊಂಡೊಯ್ಯುವುದು ಖಂಡಿತ. ಟೂರ್ನಿಯ ಈ ಹೈಪ್ ಮತ್ತು ಕುತೂಹಲಕ್ಕೆ ಪುಷ್ಟಿ ನೀಡುವಂತೆ ಪಂದ್ಯಾವಳಿಯ ನಿರ್ದೇಶಕರಾದ ಕೆಲ್ ಮ್ಯಾಡ್ಲ್ಯಾಂಡ್ ಅವರೇ ಒಂದು ಅಧಿಕೃತ ಹೇಳಿಕೆ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಉನ್ನತ ಗುಣಮಟ್ಟದ ಪಂದ್ಯಗಳನ್ನು ನಿರೀಕ್ಷಿಸಲಾಗುತ್ತಿದೆಯಂತ ಅವರು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಅವರ ಈ ಮಾತು ಟೂರ್ನಿಯ ಗುಣಮಟ್ಟ ಮತ್ತು ತೀವ್ರತೆಯ ಬಗ್ಗೆ ನಮಗೊಂದು ಸ್ಪಷ್ಟ ಚಿತ್ರಣ ಕೊಡ್ತದೆ. ಹಾಗಾದ್ರೆ ಈ ಸಮಾನ ಬಹುಮಾನದ ಉನ್ನತ ಮಟ್ಟದ ಆಟಗಾರರ ಮತ್ತು ಸ್ಫೋಟಕ ಎದುರಾಳಿಗಳ ನಡುವಿನ ಈ ಬೃಹತ್ ಮಹಾಸಂಗ್ರಾಮದಲ್ಲಿ ಅಂತಿಮವಾಗಿ ಯಾರು ವಿಜಯ ಪತಾಕೆ ಹಾರಿಸ್ತಾರೆ? ನಾರ್ವೆ ಚೆಸ್ನ ಅಂತಿಮ ಪ್ರಾಬಲ್ಯ ಯಾರ ಪಾಲಾಗಲಿದೆ? ಜಗತ್ತಿನ ಕಣ್ಣುಗಳು ಮುಂದಿನ ದಿನಗಳಲ್ಲಿ ಈ ಚೆಸ್ ಬೋರ್ಡ್ಗಳ ಮೇಲಿರ್ತವೆ ಮತ್ತು ಈ ಕಾದಾಟದ ಪ್ರತಿಯೊಂದು ನಡೆಯೂ ಅತ್ಯಂತ ರೋಚಕವಾಗಿರಲಿದೆ. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಿಜ ಕನ್ನಡ ನ್ಯೂಸ್ನ ವಿಶೇಷ ವರದಿ.